ಇಂದು ನಮ್ಮ ಮೈಸೂರಿನ ಸತ್ಯನಾರಾಯಣ ದೇವಸ್ಥಾನ ದೇವರಾಜ ರಸ್ತೆ ಬಳಿ ಇರುವಂಥದ್ದು ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನ ಕುರಿತು ಇಲ್ಲಿ ಅವರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ದಯಪಾಲಿಸಲಿ. ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಈಗಾಗಲೇ 11 ವರ್ಷದಲ್ಲಿ ಒಂದು ಸಂಪೂರ್ಣವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ. ಬರ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರ ಅಭಿವೃದ್ಧಿ ಆಗಲಿ ಮತ್ತು ದೇಶ ಹಿತಕ್ಕಾಗಿ ಸದಾ ಅವರ ಕೆಲಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ಈಗ ಮೂಡ ವಿಚಾರದಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಅರೆಸ್ಟ್ ಆಗಿದೆ ಸರ್. ಒಂದು ಕಡೆ ರಾಜ್ಯ ಸರ್ಕಾರ ಏನು ಅಲ್ಲಿ ಅಕ್ರಮಣೆ ಆಗಿಲ್ಲ, ಏನೂ ಆಗಿಲ್ಲ, ಈಗ ಬಂಧನ ಆಗಿರುವಂಥದ್ದು ಸರ್. ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅದರ ಮೇರೆಗೆ ಏನೇನು ಕ್ರಮ ತಗೋಬೇಕಾಗಿದೆ ಅದು ಆಗ್ತಾ ಇದೆ. ಇದು ತಾರ್ಕಿಕ ಅಂತ್ಯವರೆಗೂ ನಮ್ಮ ಹೋರಾಟನೂ ಕೂಡ ಇರುತ್ತೆ, ನಾವು ಮುಂದುವರಿತೀವಿ. ಸರ್, ಈಗ ಎಷ್ಟು ಅಂದ್ರೆ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೊರಟಿದೆ. ಪರ ವಿರೋಧ ಚರ್ಚೆಗಳು ಸಹ ಜೋರಾಗಿ ನಡೀತಾ ಇದೆ. ಈಗಾಗಲೇ ಅದು ನೋಡಿ, ಎಲ್ಲ ಒಂದು ST ಅಥವಾ SC ಇದು ಸಮುದಾಯಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ಆ ಹಕ್ಕಿರೋದು ಒಂದು ಆರ್ಟಿಕಲ್ 341 ಆರ್ಟಿಕಲ್ 342 ಅಲ್ಲಿ ಮಾನದಂಡ ಇದೆ. ಆ ಮಾನದಂಡ ಮೇರೆಗೆ ಅದು ಕೇಂದ್ರ ಸರ್ಕಾರ ಅಥವಾ ಸೂಕ್ತ ಏನೋ ಸರ್ಕಾರಗಳಿರ್ಬೋದು ಅದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದು ಮುಂದೆ ಏನಾಗಿದೆ ತೀರ್ಮಾನ ಮಾಡ್ಕೊಂಡು ನೋಡೋಣ. ಏನು ಇವತ್ತು ಅದು ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಈ ಒಂದು ರೀತಿ ಕೃತಕ ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ವಿ. ನಿನ್ನೆ ಸಾಮಾಜಿಕ ನ್ಯಾಯ ವೇದಿಕೆ ಒಂದು ಮೂಲಕ ಬಹಳ ದೊಡ್ಡ ಚರ್ಚೆ ಆಯಿತು. ದುಂಡು ಮೇಜಿನ ಸಭೆಯಲ್ಲ, ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು. ಎಲ್ಲರೂ ಕೂಡ ಒಂದೇ ಧ್ವನಿ ಎತ್ತಿದ್ದು, ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನ ಅವರು ಕೈ ಬಿಡಬೇಕಾಗಿದೆ. ಮತ್ತೆ ಈ ಸಬ್ಕಾಸ್ಟ್ಗಳಂತೂ ತೆಗಿಲೇಬೇಕು ಅಂತ ನಾವು ಆಗ್ರಹಿಸಿದ್ವಿ. ಮಾನ್ಯ ರಾಜ್ಯಪಾಲರಿಗೂ ಹೋಗಿ ಭೇಟಿಯಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ವಿ. ನಾವೆಲ್ಲರೂ ಆ SIT ಅನ್ನು ಸ್ವಾಗತ ಮಾಡಿದೀವಿ. ಯಾಕಂದ್ರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ. ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು, ಏನೇನು ಇದ್ರ ಬಗ್ಗೆ ಏನು ಅವರು ಅಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು, ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನ ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೋ ಅದೆಲ್ಲನೂ ಆಚೆ ಬರ್ತಾ ಇದೆ. ಮಾಡಲಿ, SIT ತನಿಖೆ ಮಾಡಲಿ, ಪ್ರಕ್ರಿಯೆ ಇದ್ರೆ ಮಾಡಲಿ. ಆದರೆ ನಾವು ಆಗಲೇ ಆಗ್ರಹಿಸಿದ್ವಿ, ಇದು NIA ಅಥವಾ ಒಂದು ಸೂಕ್ತ ಕೇಂದ್ರ ಒಂದು ತನಿಖೆ ಸಂಸ್ಥೆಯಿಂದ ಆಗಬೇಕಾಗಿದೆ. ಯಾಕಂದರೆ ಇಂಟರ್ಸ್ಟೇಟ್ ಲಿಂಕ್ ಇದೆ. ಅನೇಕ ಒಂದು ಸಂಸ್ಥೆಗಳು ಅಥವಾ ಅನೇಕ ಒಂದು ಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಅದಕ್ಕಾಗಿ ಒಂದು ಇಂಟರ್ಸ್ಟೇಟ್ ಒಂದು ಒಳ್ಳೆ ತನಿಖೆ ಏಜೆನ್ಸಿಯಿಂದ ಮಾಡಲಿ. ತನಿಖೆ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ. ತನಿಖೆ ಆಗಲಿ, ಸತ್ಯ ಆಚೆ ಬರುತ್ತೆ. ನಾವು ನೋಡಿದೀವಿ ಆಗಲೇ, ಅದು ಅಲ್ಲಿ ಒಂದು ದರ್ಗಾ ಮಾಡೋದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಯಾರು ಸಹ ಇದರ ಒಪ್ಪಂದದಲ್ಲಿ ಇಲ್ಲ. ಅದಕ್ಕಾಗಿ ಇವರು MCC ಅಥವಾ DC ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೆ ಅವರು ಮುಂದುವರಿಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.